ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಾನೂನು ಸಮರ ದಿನಕ್ಕೊಂದು ತಿರುವು ಪಡೆದಿದೆ. ಇತ ಜೈಲಿನಲ್ಲಿರೋ ನಟ ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡ್ರೆ ಅತ್ತ ಪೊಲೀಸರು ಮಾಡಿರೋ ಮಹಜ್ಜರ್ ಬಗ್ಗೆಯೇ ವಕೀಲರು ಗಂಭೀರ ಸಂಶಯ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೋರ್ಟ್ಗೆ ಖುದ್ದು ಹಾಜರಾಗಲು ದರ್ಶನ್ ಅಳಲು. ಕಳೆದ ಹಲವು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳೆಯುತ್ತಿರುವ ನಟ ದರ್ಶನ್ ಹೇಗಾದ್ರೂ ಮಾಡಿ ಒಮ್ಮೆ ಹೊರಬರಲು ಹಾಪಹಾಪಿಸುತ್ತಿದ್ದಾರೆ. ಸದ್ಯಕ್ಕೆ ಜಾಮೀನು ಸಿಗೋದು ಕಷ್ಟ ಎಂಬುದು ತಿಳಿತಾ ಇದ್ದಂತೆಯೇ ದರ್ಶನ್ ಈಗ ನ್ಯಾಯಾಧೀಶರ ಮುಂದೆ ವಿಚಿತ್ರ ಮನವಿಯೊಂದನ್ನ ಇಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಮಾತನಾಡಿದ ದರ್ಶನ್, ನನ್ನನ್ನ ಒಂದು ದಿನವಾದರೂ ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಿ ಎಂದು ಕೇಳಿಕೊಂಡಿದ್ದಾರೆ. ಯಾಕೆ ಎಂಬ ಜಡ್ಜ್ ಪ್ರಶ್ನೆಗೆ ಜೈಲಿನ ಊಟ ಸರಿಯಿಲ್ಲ, ಅಂದು ಒಂದು ದಿನವಾದರೂ ಮನೆಯೂಟ ಮಾಡಬಹುದು ಅಂತ ದರ್ಶನ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಕುಟುಂಬಸ್ಥರ ಒಳ ಸಂದರ್ಶನಕ್ಕೂ ಅರ್ಜಿ ಸಲ್ಲಿಕೆಯಾಗಿದ್ದು ಕೋರ್ಟ್ ಮಾರ್ಚ್ 2ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ಸ್ಪೆಕ್ಟರ್ ವಿರುದ್ಧ ತಿರುಗಿ ಬಿದ್ದ ಪವನ್ ಪರ ವಕೀಲ. ಇತ್ತ ದರ್ಶನ್ ಮನೆಯೂಟದ ಆಸೆಯಲ್ಲಿದ್ರೆ ಅತ್ತ ತನಿಖಾಧಿಕಾರಿಗಳ ವಿರುದ್ಧವೇ ಕ್ರಿಮಿನಲ್ ಕೇಸ್ ದಾಖಲಿಸಲು ವಕೀಲರು ಮುಂದಾಗಿದ್ದಾರೆ. ಮೂರನೇ ಆರೋಪಿ ಪವನ್ ಪರ ವಕೀಲ ಸುಧನ್ವಾ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ನೀಡಿದ ಮಹಜರ್ ಫೋಟೋಗಳಲ್ಲಿರೋ ಫ್ಲೋರ್ ಟೈಲ್ಸ್ಗೂ ಕಾಮಾಕ್ಷಿಪಾಳ್ಯ ಠಾಣೆಯ ಟೈಲ್ಸ್ಗೂ ವ್ಯತ್ಯಾಸವಿದೆ ಎಂಬುದು ವಕೀಲರ ವಾದ. ಹೀಗಾಗಿ ಠಾಣೆಯ ಸಿಸಿಟಿವಿ ದೃಶ್ಯಗಳನ್ನ ಸಂರಕ್ಷಿಸಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಲಾಗಿದೆ. ಏನು ಫೋಟೋ ಕೂಡ 2 ಪ್ರೊಡ್ಯೂಸ್ ಮಾಡಿದ್ರು. ಆ ಫೋಟೋದಲ್ಲಿ ಇರುವಂಥ ಟೈಲ್ಸು ವೈಟ್ ವೆಟ್ರಿಫೈಡ್ ಟೈಲ್ಸ್ ಇದೆ ಮತ್ತು ಹಿಂದೆ ಪಾರ್ಟಿಷನ್ ಇದೆ. ಆ ರೀತಿ ಸ್ಟ್ರಕ್ಚರು ಮತ್ತು ವೈಟ್ ವೆಟ್ರಿಫೈಡ್ ಟೈಲ್ಸು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ಲ. ಇವರು ಸುಳ್ಳು ಮಹಜರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಮಾನ್ಯ ನ್ಯಾಯಾಧೀಶರೇ ಬಂದು ಸ್ಪಾಟನ್ನು ವಿಸಿಟ್ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರಿ. ಇನ್ನು ರೇಣುಕಾಸ್ವಾಮಿ ಪೋಷಕರಾದ ಕಾಶಿನಾಥಯ್ಯ ಮತ್ತು ರತ್ನಪ್ರಭಾ ಅವರಿಗೆ ಆರೋಪಿಗಳ ಪರ ವಕೀಲರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸುವ ಅಭ್ಯಾಸ ಹೊಂದಿದ್ದ ಮತ್ತು ನೀವು ಪೊಲೀಸರು ಹೇಳಿಕೊಟ್ಟಂತೆ ಸಾಕ್ಷಿ ನುಡಿಯುತ್ತಿದ್ದೀರಿ ಎಂಬ ಪ್ರತಿವಾದಗಳ ತೀಕ್ಷ್ಣ ಪ್ರಶ್ನೆಗಳನ್ನ ಪೋಷಕರು ಧೃತಿಗೆಡದೆ ತಳ್ಳಿ ಹಾಕಿದ್ದಾರೆ. ಸದ್ಯ ಈ ಎಲ್ಲ ಹಗ್ಗ ಜಗ್ಗಾಟಗಳ ನಡುವೆ ಮುಂದಿನ ವಿಚಾರಣೆ ಮಾರ್ಚ್ 2ಕ್ಕೆ ಕುತೂಹಲ ಮೂಡಿಸಿದೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.